ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ವಿಜಿನಾಪುರ ವಾರ್ಡ್ನಲ್ಲಿ ಬೂತ್ ಅಧ್ಯಕ್ಷರು ಹಾಗೂ ಮಹಿಳಾ ಮುಖಂಡರಿಗೆ ಶಾಸಕ ಭೈರತಿ ಬಸವರಾಜ ಅವರ ನೇತೃತ್ವದಲ್ಲಿ ಜಿಬಿಎ ವಿಜಿನಾಪುರ ವಾರ್ಡ್ 17ರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಾಬು ಸೆಲ್ವರಾಂ ರವರು ಬಾಗಿನವನ್ನ ಕೊಟ್ಟಿದ್ದಾರೆ. ಕಳೆದ 12 ವರ್ಷಗಳಿಂದ ವಿಜಿನಾಪುರ ವಾರ್ಡ್ನಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಬಾಬು ಸೆಲ್ವಂ ವಿಜಿನಾಪುರ ವಾರ್ಡ್ ಪ್ರಬಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ವಾರ್ಡ್ನಲ್ಲಿ ಬಿಎಲ್ಎ 2 ಹಾಗೂ ಬೂತ್ ಅಧ್ಯಕ್ಷರನ್ನ ಒಂದೆಡೆ ಸೇರಿಸಿ ಜಿಬಿಎ ಚುನಾವಣೆ ಗೆಲ್ಲಲು ತಳಮಟ್ಟದಿಂದ ಕಾರ್ಯನಿರ್ವಹಿಸಬೇಕು ಅಂತ ಬಾಬು ಸೆಲ್ವಂ ತಿಳಿಸಿದ್ರು. ಈ ಬಾರಿಯ ಚುನಾವಣೆಗೆ ತಮ್ಮ ಪತ್ನಿಯಾದ ರಾಧಿಕಾ ಬಾಬು ಸೆಲ್ವಂ ಅವರನ್ನ ಕಣಕ್ಕಿಳಿಸಲಿದ್ದು ಗೆಲ್ಲಿಸಿಕೊಂಡು ಬರಲು ಎಲ್ಲರ ಸಹಕಾರ ಅಗತ್ಯ ಅಂತ ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷ ಮುನೇಗೌಡ ಹಾಗೂ ಮುಖಂಡರು ಭಾಗವಹಿಸಿದ್ರು. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಕೆಆರ್ಪುರ ಕ್ಷೇತ್ರದ ಶ್ರೀರಾಮುಲವರೇ, ಅದೇ ರೀತಿ ನಮ್ಮ ವಾರ್ಡಿನ ಅಧ್ಯಕ್ಷರಾದ ಗೋಪಾಲಣ್ಣವರೇ, ನಮ್ಮ ದಿನೇಶನವರೇ, ರವಿನಾಯ್ಡನವರೇ, ಪ್ರದೀಪ್ ಗೌಡ್ರೆ, ನಮ್ಮ ದೂರವಾಣಿ ವಾರ್ಡಿನ ಆಕಾಂಕ್ಷಿಗಳಾದ ಇಬ್ಬರು ಆಕಾಂಕ್ಷಿಗಳು ಇಲ್ಲೇ ಇದ್ದಾರೆ. ನಮ್ಮ ಪ್ರದೀಪ್ ಗೌಡ್ರು ಇಲ್ಲೇ ಇದ್ದಾರೆ, ಮುನೇಗೌಡರು ಇಲ್ಲೇ ಇದ್ದಾರೆ, ಮತ್ತೆ ನಮ್ಮ ಸ್ನೇಹಿತರಾದ MLDC ಇದ್ದಾರೆ. ಇದನ್ನು ಪ್ರಬಲ ಆಕಾಂಕ್ಷಿಗಳು ಯಾರು ಮಾಡಬೇಕು ಅನ್ನೋದು ನಮ್ಮ ಶಾಸಕರಾದ ಭೈರತಿ ಬಸವರಾಜನ ಅವ್ರ ಕೈಯಲ್ಲಿದೆ. ಅವ್ರು ಯಾರು ಕೈ ತೋರಿಸ್ತಾರೋ ಅವ್ರಿಗೆಲ್ಲ ನಾವು ಕೆಲಸ ಮಾಡಕ್ ರೆಡಿ ಇದೀವಿ ತಾನೆ. ಇವಾಗ ನಮ್ಮ ಮಾಡಿ ಇಲ್ಲಿ ವಿಜಯಪುರ ವಾರ್ಡ್ ನಂಬರ್ 17ರಲ್ಲಿ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. ನಮಗ್ ಪರಿಚಯ ಇರೋರು ಪಕ್ಕದ ವಾರ್ಡ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ ನಮ್ಮ ಪರಿಚಯ ಇದ್ದಾರೆ. ನಮ್ಗೇನು ನಾವು ಗೆಲ್ಬೇಕು ಅಂತ ಇದಿಲ್ಲ. ಇಲ್ಲಿ ನಾವು ಗೆದ್ರೆ ಯಾರು ಗೆದ್ದಂಗೆ ಬಸವರಾಜನ ಗೆದ್ದಂಗೆ. ನಾವೆಲ್ಲ ಇಷ್ಟು ವರ್ಷ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದು ಒಬ್ರು ಮಕ ನೋಡಿನ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದು. ಬಸವರಾಜನ ಮಾರ್ಗದರ್ಶನದಲ್ಲಿ ಬಸವರಾಜನ ಏನ್ ಹೇಳ್ತಾರೋ, ಬಸವರಾಜನಾಗಿ ಇಷ್ಟೇ ಕೆಟ್ಟ ಹೆಸರು ಬರ್ದಿರ ನಾವು ಕೆಲಸ ಮಾಡ್ಕೊಂಡ್ ಬಂದಿದೀವಿ. ಸುಮಾರು 12 ವರ್ಷ, ಒಂದಲ್ಲ ಎರಡಲ್ಲ 12 ವರ್ಷದಿಂದ ಸತತವಾಗಿ ನಾವು ಕೆಲಸ ಮಾಡ್ಕೊಂಡ್ ಬರೋದು. ಕಾರಣ ಏನಂದ್ರೆ ನಮ್ಗೇನು ಪದವಿ ಬೇಕು, ಇದು ಬೇಕು, ಇನ್ನೊಂದು ಬೇಕು ಅನ್ನೋದು ಏನು ನೋಡಿಲ್ಲ. ಯಾಕಂದ್ರೆ ಬಸವರಾಜ ನಮ್ಗೆಲ್ಲ ಅದೇನು ಒಂದೇ ಒಂದು ಚೂರು ಏನೂ ನಮ್ ಕಮ್ಮಿ ಮಾಡಿಲ್ಲ. ನಮ್ಗೇನ್ ಬೇಕಾಗಿರೋದಂದ್ರೆ ಬಸವರಾಜನ ಇದ್ರೆ ನಮ್ಗೆಲ್ಲಾನು ಸಿಗತ್ತೆ. ಹೌದಾ ಇಲ್ವಾ? ಏನು ಯಾರು ಮಾತಾಡ್ತಾನೆ ಇಲ್ಲ. ಬಸವರಾಜನ ಇರೋದ್ರಿಂದ ನಮ್ಗೆ ಒಳ್ಳೇದಾ ಕೆಟ್ಟದ? ಹೆಣ್ಮಕ್ಳು ಇವತ್ತು ನಮ್ ಕೆಆರ್ಪುರ ಕ್ಷೇತ್ರದಲ್ಲಿ ಗಂಡ್ಮಕ್ಳಿಗಿನ್ನ ಜೋರಾಗಿ ಇವತ್ತು ಹೆಣ್ಮಕ್ಳು ನೀವೆಲ್ಲ ಕೆಲಸ ಮಾಡ್ಕೊಂಡು ಮನೆ ಕೆಲಸನೂ ನೋಡ್ಕೊಂಡು, ಪಕ್ಷ ಕೆಲಸನೂ ನೋಡ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದೀರಂದ್ರೆ ಅದು ಬಸವರಾಜನ ಇಂದನೇ ಕಾರಣ. ಯಾಕಂದ್ರೆ ತಾಯಂದಿರಿಗೆ ಬಸವರಾಜನ ಸ್ವಂತ ಮಗ, ಅಣ್ಣ, ತಮ್ಮ ಆ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ. ಅವ್ರು ನೋಡಿನೇ